ನಮಸ್ಕಾರ. ಕರ್ನಾಟಕ ಬಿಗ್ ಬಾಸ್ ಮನೆಯಲ್ಲಿ ಕೊನೆಗೂ ಪ್ರತಾಪ್ ಫೈನಲ್ ಹೋದ್ರು. ತುಂಬಾ ಖುಷಿ ಆಯ್ತು. ಆ ವಿಷಯ ಬಿಡೋಣ. ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಈ ಬುಲೆಟ್ ರಕ್ಷಕ್ ಅಂತ ಇದಾರಲ್ಲ, ಮರ್ಯಾದಸ್ಥರು, ಅವರು ಒಂದು ಇಂಟರ್ವ್ಯೂ ಕೊಟ್ಟಿದ್ದಾರೆ ಒಂದು ಚಾನೆಲ್ ನಲ್ಲಿ. ಅಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದಾರೆ ಪ್ರತಾಪ್ ಬಗ್ಗೆ. ಏನಪ್ಪ ವಿಷಯ ಅಂದ್ರೆ, ಡೋಂಗಿ ಮಾಡಿರೋರು, ಸುಳ್ಳು ಹೇಳ್ಕೊಂಡಿರೋರ್ನ ಮೇಲೋಗಿ ತಗೊಂಡೋಗಿ ಕೂಡ್ಸಿದೀರಾ, ಆ ಹಾಗೆ ಹೀಗೆ ಅಂತ ಮಾತಾಡಿದ್ದಾರೆ. ಓಕೆ ಗುರು, ಅದ್ರ ಬಗ್ಗೆ ನಾನೇನು ಹೇಳ್ಬೇಕಾಗಿಲ್ಲ. ಅದು 3 ವರ್ಷದಿಂದ ನಡೆದಿದೆ, ಅದು ಓಕೆ. ಆದ್ರೆ ನೀನು ಮಾತಾಡ್ತಿರೋ ವೇವ್ ಇದೆಯಲ್ಲ, ಮಾತಾಡ್ತಾ ಇರೋದು ಏನ್ ಮಾತಾಡ್ತಾ ಇದ್ದೀನಿ ಅಂತ ಪ್ರಜ್ಞೆ ಹಿಡ್ಕೊಂಡು ಮಾತಾಡೋ ಗುರು, ಅಷ್ಟೇ. ಬೇರೆ ನಾನೇನು ಹೇಳಕ್ ಹೋಗಲ್ಲ. ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ನೀನು ಕಮೆಂಟ್ ಕೊಟ್ಬಿಟ್ರೆ ಹುಚ್ಚ ಹೊಳ್ಕೊಂಡ್ಬಿಡ್ಬೇಕು ಅಂತ ಡೈಲಾಗ್ ಹೊಡಿತಿದ್ಯಲ್ಲ, ಈ ಮಾತೆಲ್ಲ ಬಳಸ್ಬೇಡ. ಮತ್ತೆ ಕೆಲವೊಂದು ಅಮ್ಮ ಅಂತ ಬಳಸಿದ್ಯಲ್ಲ, ಅದನ್ನೆಲ್ಲ ಬಳಸಕ್ ಹೋಗ್ಬೇಡ ಗುರು. ನಿಮ್ಮ ತಂದೆಗಿರೋ ಯೋಗ್ಯತೆಗೆ 1% ನಿಮ್ ತಂದೆಗಿರೋ ಯೋಗ್ಯತೆನ ನೀನು ಕಾಪಾಡ್ಕೊಳಕ್ ಅರ್ಹನೇ ಅಲ್ಲ. ನೀನು ನಿನ್ ಕೈಲಿ ಆಗೋದು ಇಲ್ಲ. ಯಾಕಂದ್ರೆ ನಿನ್ಗೂ ತಾಯಿ ಇದಾರೆ, ಅವ್ರಿಗೂ ಫ್ಯಾಮಿಲಿ ಇದೆ. ಏನ್ ಪದ ಬಳಸ್ತಾ ಇದೀನಿ ಅಂತ ಪ್ರಜ್ಞೆ ಇರ್ಬೇಕು. ಮತ್ತೆ ನಿಮ್ಮ ತಂದೆಯವ್ರಿಗಿರೋ ವ್ಯಾಲ್ಯೂನೇ ಬೇರೆ ಗುರು. ಅದನ್ನ ದೇವರನ್ನೇ ಹೇಳ್ತೀನಿ, ನಿನ್ ಕೈಲಿ ಉಳಿಸ್ಕೊಳಕ್ಕಂತೂ ನಿಜವಾಗ್ಲೂ ಆಗಲ್ಲ. ಮತ್ತೆ ಹೋದ ವಾರ ತಾನೇ ಕಿಚ್ಚ ಸುದೀಪ್ ಅಣ್ಣ ಮೆಟ್ಟಲ್ ಹೊಡೆದಿರೋ ತರ ಡೈಲಾಗ್ ಬಿಟ್ರು ನಿನ್ ಬಗ್ಗೆ. ಆದ್ರೂ ನೀನು ಬುದ್ಧಿ ಕಲಿಯಕ್ ಚಾನ್ಸೇ ಇಲ್ಲ. ಮತ್ತೆ ಈ ಪದಗಳು ಬಳಸ್ತಿಯಲ್ಲ, ಹುಚ್ಚ ಹೊಯ್ಕೊಂಡ್ಬಿಡ್ಬೇಕು ಅಮ್ಮನ್ ಅನ್ನೋದು, ಇದು ನಿಜವಾಗ್ಲೂ ಸೂಟೇಬಲ್ ಅಲ್ಲ. ನಿನ್ನ ವಯಸ್ಸಿಗೆ ಇದು ಇಷ್ಟು ದುರಹಂಕಾರ, ಇಷ್ಟು ಅಹಂಕಾರ, ದೇವರನ್ನೇ ಹೇಳ್ತೀನಿ, ಇದು ಒಳ್ಳೇದಲ್ಲ. ಮತ್ತೆ ನೀನ್ ಇದೇ ತರ ಮಾಡ್ಕೊಂಡು ಹೋದ್ರೆ ನಿನ್ನ ಯಾವ ಜಾಗದಲ್ಲಿ ಬಿಡ್ಬೇಕು ಜನ ಆಲ್ರೆಡಿ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇದು ಏನು ಮಾಡೋಕ್ಕಾಗಲ್ಲ ಬಿಡು. ನನಗಂತೂ ಸೀರಿಯಸ್ ಆಗಿ ಹೇಳ್ತೀನಿ, ನಿನ್ನ ಆ ಇಂಟರ್ವ್ಯೂ ಅಲ್ಲಿ ಕೊಟ್ಟಿರೋ ಪದಗಳಿದೆಯಲ್ಲ, ಯಾಕ ಸಿಕ್ಕಾಪಟ್ಟೆ ಬೇಜಾರಾಗೋದ್ ಗುರು. ನೀನು ಈ ಟ್ರೋಲ್ ಮಾಡ್ತಾರೋ, ಮತ್ತೊಂದು ಮಾಡ್ತಾರೋ, ಮಗದೊಂದು ಮಾಡ್ತಾರೋ, ಇನ್ನೊಬ್ಬ ವ್ಯಕ್ತಿ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನಾನು ಏನ್ ಮಾತಾಡ್ತಾ ಇದ್ದೀನಿ, ನಾನು ಹೆಂಗೆ ಹೇಳ್ತಾ ಇದ್ದೀನಿ, ಅದ್ರ ಬಗ್ಗೆ ಸ್ವಲ್ಪ ಇಲ್ಲಿ ಹಿಡ್ಕೊಂಡು ಮಾತಾಡಬೇಕು. ಯಾಕಂದ್ರೆ ಮಾತಾಡೋದು 2 ನಿಮಿಷದ ಕೆಲಸ, ಯಾರು ಬೇಕಾದ್ರೂ ಮಾತಾಡಬಹುದು. ಒಂದು ಮರ್ಯಾದೆ ಕೊಡೋದ್ ಕಲಿಬೇಕು ಗುರು. ನೀನ್ ಹೆಂಗ್ ಬೆಳೆದಿದ್ಯೋ, ನೀನ್ ಬದ್ನೆಕಾಯಿ ನೀನ್ ಹೆಂಗಿದ್ಯೋ, ಅದು ಬೇಕಾಗಿಲ್ದಿರೋ ವಿಷಯ ನಮ್ಗೆ. ಮಾತು ಯಾರ ಬಗ್ಗೆ ನಾವು ಮಾತಾಡ್ತಾ ಇದೀವಿ ಅವ್ರಿಗೆ ಫಸ್ಟ್ ಮರ್ಯಾದೆ ಕೊಡ್ಬೇಕು. ಗುರು, ಪ್ರಪಂಚದಲ್ಲಿ ಯಾವನು ಏನು ಮಾಡಿಲ್ದಿರೋದೇನು ಮಾಡಿಲ್ಲ. ಅವನಿಗೆ ಬೆಲೆ ಕೊಡಕ್ ನಿನ್ ಯೋಗ್ಯತೆ ಇಲ್ಲ ಅಂದ್ರೆ ಕೊಡಬೇಡ ಗುರು. ಮೊನ್ನೆ ತಾನೇ ಸುದೀಪ್ ಅಣ್ಣ ಉಗಿದ್ರಲ್ಲ, ಅದು ನೆನ್ಪು ಮಾಡ್ಕೋಬೇಕು ಇನ್ ಜೀವನದಲ್ಲಿ. ನಿನ್ನಂತೂ ದೇವರನ್ನ ಹೇಳ್ತೀನಿ, ನಿನ್ ಜೀವನದಲ್ಲಿ ನೀನ್ ಎದಳೋದು ಇಲ್ಲ, ನೀನು ಉದ್ಧಾರನೂ ಆಗಲ್ಲ. ಮತ್ತೆ ಆ ಪದಗಳು ಬಳಸಿದ್ಯಲ್ಲ, ನಾಚಿಕೆ ಆಗ್ಬೇಕು. ನಿಮ್ ಮನೆಯವರೇ ಯಾರೋ ಅದನ್ನ ನೋಡ್ಬಿಟ್ಟು ನೀನು ಉಗಿಯಲ್ವನೋ, ನೀನು ಈ ತರ ಬಿಟ್ಟಿದ್ದಾರಲ್ಲ, ದೇವರೇ ಭಗವಂತಾನೇ ಕಾಪಾಡ್ಬೇಕಪ್ಪ. ಹೋಗ್ಲಿ, ಅಮ್ಮನ್ ಅಂತ ಹೇಳಿದ್ಯಲ್ಲ ಗುರು, ಆ ಕ್ಲಿಪ್ಪಿಂಗ್ಸ್ ಅಲ್ಲಿ ನಾನು ಕೇಳಿಸ್ಕೊಂಡು ನನಗೆ ಬೇಜಾರಾಗೋಯ್ತು. ಮಾತು ಯಾವತ್ತು ಕ್ಲಿಯರ್ ಕಟ್ ಆಗಿರ್ಬೇಕು. ಇನ್ನೊಬ್ರ ಬಗ್ಗೆ ಹಂಗೆಲ್ಲ ಮಾತಾಡೋದ್ರಿಂದ ಏನು ಸಿಗಲ್ಲ ಗುರು. ನಿನ್ನ ಬೆಲೆ ನೀನೇ ಇನ್ನೂ ಕೊಳಕಂತ ಇದೆಯಾ, ಇನ್ನೂ ಮೂಲೆಗೂ ನೀನೇ ಹಾಕ್ತಾ ಇದೀಯಾ. ಬೇರೆಯವ್ರು ಏನು ಮಾಡೋ ಅವಶ್ಯಕತೆ ಏನಿಲ್ಲ. ನಿನ್ನ ಸ್ಥಾನನ ನೀನೇ ಕೆಳಗಾಕೊಂಡು ತುಳ್ಕೊಂತ ಇದೀಯಾ ಅಷ್ಟೇ. ಇನ್ನಾದ್ರೂ ನೀನು ಬುದ್ಧಿ ಕಲಿಯಲ್ಲ, ಏನ್ ಹೇಳಿದ್ರು ವೇಸ್ಟೇ ಗುರು. ಮತ್ತೆ ಸ್ನೇಹಿತರೆ, ಆ ಒಂದು ವಿಡಿಯೋ ತುಂಬಾ ವೈರಲ್ ಆಗಿದೆ, ತುಂಬಾ ಕಡೆ ಹರಿದಾಡ್ತಿದೆ, ಎಲ್ಲ ಕಡೆನೂ ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ವೈರಲ್ ಆಗಿದೆ. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ಇವ್ರ ಬಗ್ಗೆ, ಈ ರಕ್ಷಕ್ ಬುಲೆಟ್ ಅನ್ನೋರ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದ್ರು ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಮಸ್ಕಾರ.